ನಾವೀಗ ಹೋಗ್ತಾ ಇರತಕ್ಕಂಥ ಮಾರ್ಗ ಕೊಡೈಕೆನಾಲ್. ಈ ಕೊಡೈಕೆನಾಲ್ ಎನ್ನುವಂತಹದ್ದು ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಗಿರಿಧಾಮ. ಇದು ನೀಲಗಿರಿ ಬೆಟ್ಟಗಳ ಸಾಲಿನಲ್ಲಿ ಇರುವಂತಹ ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಗೆ ಸೇರಿದ ಒಂದು ಎತ್ತರವಾದ ಬೆಟ್ಟದ ಮೇಲೆ ಈ ಒಂದು ಊರಿದೆ. ಇದನ್ನು ಗಿರಿಧಾಮ ಅಂತಲೂ ಕೂಡ ಕರೀತಾರೆ. ಈ ಕೊಡೈಕೆನಾಲ್ನಲ್ಲಿ ಸುಮಾರು 35ರಿಂದ 40 ಸಾವಿರ ಜನಸಂಖ್ಯೆ ಇದೆ ಅನ್ನುವಂತಹದ್ದು ಜನಗಣತಿಯಿಂದ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಇಲ್ಲಿ ನಾವು ಪ್ರಯಾಣವನ್ನು ಮಾಡ್ತಾ ಇರಬೇಕಾದ್ರೆ ನಡುವೆ ಒಂದು ವ್ಯೂ ಪಾಯಿಂಟ್, ಅಂದರೆ ಫಾಲ್ಸ್ ವ್ಯೂ ಪಾಯಿಂಟ್ ಅನ್ನುವಂಥದ್ದು ಬರ್ತದೆ. ಇಲ್ಲಿರ್ತಕ್ಕಂಥ ಫಾಲ್ಸು ಸುಮಾರು 968 ಅಡಿಗಳ ಎತ್ತರದಿಂದ ಧುಮ್ಮಿಕ್ತದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿನ ಒಬ್ಬ ಸ್ಥಳೀಯರು ನಮಗೆ ನೀಡಿರ್ತಾರೆ. ಅದನ್ನು ನೋಡಬೇಕು ಅಂತ ಹೇಳಿದ್ರೆ 10 ರೂಪಾಯಿಗಳು ಟಿಕೆಟ್, ಅಂದರೆ ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ಕೊಟ್ಟು ಆ ವ್ಯೂ ಪಾಯಿಂಟ್ಗೆ ಹೋಗಬೇಕು. ಚೆನ್ನಾಗಿದೆ, ನೋಡಬಹುದು. ಹಾಗೆಯೇ ಈ ಕೊಡೈಕೆನಾಲ್ ರಮಣೀಯವಾಗಿರ್ತಕ್ಕಂಥ ಸ್ಥಳ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಬೇಸಿಗೆಯಲ್ಲಿ ಹೆಚ್ಚು ಪ್ರಸಿದ್ಧತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇದನ್ನು 1845ರಲ್ಲಿ ಗಿರಿಧಾಮವಾಗಿ ಪರಿವರ್ತನೆ ಮಾಡಲಾಗ್ತದೆ. ಅದಕ್ಕೂ ಮುಂಚೆ ಇಲ್ಲಿ ಕುರುಂಜಿ ಅನ್ನುವಂತಹ ಜನಾಂಗದ ಮೂಲ ನಿವಾಸಿಗಳು ವಾಸ ಮಾಡ್ತಾಯಿದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಇತ್ತೀಚೆಗೆ ಆಧುನಿಕತೆಗೆ, ನಾಗರಿಕತೆಗೆ ತನ್ನನ್ನು ತೆರೆದುಕೊಂಡಿದೆ. ದೇಶ ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಜನರು ಆಗಮಿಸ್ತಾರೆ. ಇದು ಬೇಸಿಗೆಯಲ್ಲಿ ಉಷ್ಣತೆಯಿಂದ ಶರೀರವನ್ನು ಕಾಪಾಡಿಕೊಳ್ಳಲಿಕ್ಕೆ, ಅದರ ಜೊತೆಗೆ ಉಷ್ಣತೆಯಿಂದ ದೇಹದಲ್ಲಿ ಉಂಟಾಗುವಂತಹ ಬಾಧೆಗಳು ಅಥವಾ ರೋಗಗಳಿಂದ ಪ್ರಕೃತಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಲಿಕ್ಕೆ ಈ ಗಿರಿಧಾಮ ಹೆಚ್ಚು ಪ್ರಸಿದ್ಧಿಯನ್ನು, ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಆತ್ಮೀಯರೇ, ಈ ಸ್ಥಳಕ್ಕೆ ಕೊಡೈಕೆನಾಲ್ ಅಂತ ಹೇಳಿ ಯಾಕೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೆದಕಿದಾಗ ನನಗೆ ಸಿಕ್ಕ ಮಾಹಿತಿ ಇಷ್ಟು. ಈ ಕೊಡೈಕೆನಾಲ್ ಅನ್ನುವಂತಹ ಊರಿಗೆ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಡೈ ಅಂತ ಹೇಳಿದ್ರೆ ಬೇಸಿಗೆ ಅಂತ ಹೇಳಿ, ಕೆನಾಲ್ ಅಂತ ಹೇಳಿದ್ರೆ ನೋಡುವಂತಹದ್ದು, ಅಂದರೆ ಬೇಸಿಗೆಯಲ್ಲಿ ನೋಡಬಹುದಾದಂತಹ ಸ್ಥಳವೇ ಕೊಡೈಕೆನಾಲ್ ಅನ್ನುವಂತಹದ್ದು. ಹಾಗೆಯೇ ತಮಿಳಿನಲ್ಲಿ ಇದಕ್ಕೆ ಅದರದೇ ಆದ ಇನ್ನೊಂದು ಅರ್ಥ ಇದೆ ಕೊಡೈಕೆನಾಲ್ಗೆ. ಏನದು ಅಂತ ಹೇಳಿದ್ರೆ ಕಾಡಿನ ಕೊಡುಗೆ ಅಂತ ಹೇಳಿ. ನಿಜಕ್ಕೂ ಕೂಡ ಈ ಹೆಸರು ಅನ್ವರ್ಥವಾಗಿದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ದಟ್ಟ ಅರಣ್ಯದಿಂದ ಆವೃತವಾಗಿರ್ತಕ್ಕಂಥ ಬೆಟ್ಟದ ಮೇಲೆ ಈ ಗಿರಿಧಾಮ ಇರುವುದರಿಂದ ಇದು ಕಾಡಿನ ಕೊಡುಗೆಯೇ ಸರಿ. ಹಾಗೆಯೇ ಮಲಯಾಳಂನಲ್ಲಿ ಈ ಕೊಡೈಕೆನಾಲ್ ಅನ್ನುವಂತಹ ಪದಕ್ಕೆ ಅರ್ಥ ಲತೆಗಳ ಬೆಟ್ಟಗಳಿಂದ ಕೂಡಿರುವ ರಾಜಕುಮಾರಿ ಅನ್ನುವಂತಹ ಅರ್ಥ ಇದೆ. ಇಲ್ಲಿ ಇವಾಗಲೂ ಕೂಡ ಕಾಡಿನ ನಡುವೆ ಅರಳಿ ನಿಂತಿರ್ತಕ್ಕಂಥ ಹೂಗಳನ್ನು ಯಥೇಚ್ಛವಾಗಿ ಕಾಣಬಹುದಂತೆ. ಹಾಗಾಗಿ ಇದಕ್ಕೆ ಮಲಯಾಳಂನಲ್ಲಿ ಈ ಹೆಸರನ್ನು ಕರೀತಾರೆ. ಇದು ಈ ಹೆಸರಿಗೆ ಇರ್ತಕ್ಕಂಥ ಅರ್ಥಗಳು. ನಾವೀಗ ಇನ್ನೇನೋ ಒಂದು 25ರಿಂದ 30 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿದ್ರೆ ಆ ಗಿರಿಧಾಮವನ್ನು ತಲುಪ್ತೇವೆ. ಆ ಗಿರಿಧಾಮವನ್ನು ತಲುಪಿದ ನಂತರ ನಿಮಗೆ ನಾನು ಹೆಚ್ಚಿನ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡುತ್ತೇನೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಎಂ ಮಹೇಂದ್ರ ಪಟೇಲ್ ನಮನಗಳು.